ನೋಡಿ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧೋನ್ಮಾದ ಜೋರಾಗಿ ಸದ್ದು ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಒಂದು ಕಡೆ ಇರಾನ್ ಭೀಕರವಾಗಿ ದಾಳಿಯನ್ನ ನಡೆಸ್ತಾ ಇದ್ರೆ, ಈ ಕಡೆ ಇರಾನ್ ಕೂಡ ಅದೇ ಪ್ರತಿಯುದ್ಧವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ಕೂಡ ಭೀಕರವಾಗಿ ದಾಳಿ ಮಾಡ್ತಾ ಇದೆ. ಈಗ ಟೆಲ್ ಅವೀವ್ ಮೇಲೆ ಕೂಡ ಇರಾನ್ ಮಿಸೈಲ್ಗಳು ಅಟ್ಯಾಕ್ ಮಾಡಿದೆ. ಮಿಸೈಲ್ ದಾಳಿಗೆ ಟೆಲ್ ಅವೀವ್ ಕಟ್ಟಡಗಳು ಧ್ವಂಸಗೊಂಡಿವೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸುರಿಮಳೆಗೆ ಸುರಿದಂತಹ ಇರಾನ್ ಈಗ ರಮ್ಲಾ ಏರಿಯಾದಲ್ಲಿನ ಕಟ್ಟಡಗಳು ನೆಲಸಮ ಆಗುತ್ತಿದೆ. ಎಲ್ಲೆಲ್ಲೂ ಬೆಂಕಿ ಕಾಣಿಸಿಕೊಳ್ತಾ ಇದೆ. ಮುಗಿಲೆತ್ತರಕ್ಕೆ ದಟ್ಟವಾದಂತಹ ಹೊಗೆಗಳು ಆವರಿಸಿಕೊಂಡಿದೆ. ಮೋಡದ ತುಂಬ ಮೋಡ ಕವಿದ ವಾತಾವರಣ ಅನ್ನುವ ರೀತಿಯಲ್ಲಿ ದಟ್ಟವಾದಂತಹ ಹೊಗೆಗಳು ಮೋಡದಲ್ಲಿ ಕಾಣಿಸಿಕೊಳ್ಳುತ್ತೆ. ಕಟ್ಟಡಗಳ ಅವಶೇಷಗಳು ಅಲ್ಲಲ್ಲಿ ಬಿದ್ದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಅವಶೇಷಗಳು ತುಂಡುಗುಂಡಾಗಿ ಬಿದ್ದಿದ್ದಾವೆ ಅಂತ. ಅಂದರೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧೋನ್ಮಾದದ ನಾದ ಇಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ ಅಂತಂದರೆ, ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿಯನ್ನು ನಡೆಸ್ತಾ ಇದೆ. ಈಗ ಟೆಲ್ ಅವೀವ್ ಮೇಲೆ ಇರಾನ್ ಮಿಸೈಲ್ನ ಅಟ್ಯಾಕ್ ಮಾಡಿದೆ. ಮಿಸೈಲ್ ದಾಳಿಗೆ ಟೆಲ್ ಅವೀವ ಕಟ್ಟಡಗಳು ಸಂಪೂರ್ಣವಾಗಿ ಧ್ವಂಸ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ.